ಭೂಮಿ ಭೂಮಿ ಏನು ಹುಬ್ರನ್ನೆಲ್ಲಾರು ನೋಡಿದೇನ ನಮ್ದು ಫೋನ ರಿಸೀವ್ ಮಾಡಾಕತ್ತಿಲ್ಲ ಮುಂಜಾನೆಯಿಂದ. ನನ್ಗ ಅವನ್ ಬಗ್ಗೆ ಏನು ಕೇಳಾಕ್ ಹೋಗ್ಬೇಡ. ಅವ್ನ್ ನಾವ್ ಯಾರು ಬ್ಯಾಡ್ ಅಂತ ಕರೆದ್ರು ಕೇಳಿ ಕೇಳಾರ್ದಂಗ್ ಹೊಂಟಾನವ. ಹೋಗ್ಲಿ. ಇಕ್ಯಾಕ್ ಹಿಂಗ್ ಮಾತಾಡತ್ತಳು ಮಾರ? ಅವಂಗ ನೆಮ್ಮದಿ ಬೇಕಂತ ನೆಮ್ಮದಿ ಹಿಡ್ಕೊಂಡ್ ಹೋಗ್ಯಾನವ. ಹೋಗ್ಲಿ ಅವ. ಭೂಮಿಗೆ ಏನಾತ? ಇಟ್ಟಾಗ ಸಿಟ್ಟಾಗ ಹೇಳಿಕಿ ಮಕ್ಕಳೇ ಇಂದ ಬಗ್ಸಾಗ ನೀರು ಕುಡ್ರಿ ಅನ್ನ. ಒಂದು ಎರಡು ಬಡೂರ್ ತಲಿ ಮೇಲೆ ಹೊಡೆದ ಹೆಂಗ ಅನ್ಸಕತ್ತ ನೋಡ ಅವ್ನ 9 ರೊಕ್ಕ ಲೆಕ್ಕ ಹಾಕಿ ಬಡೂರ್ ಜೀವ ತಿನ್ನಕತ್ತಾನ. ಸತ್ತಾಗ ರೊಕ್ಕನ ಬರ್ತದ ತಿಳ್ಕೊಂಡ ಅವ್ನ. ಯಾಕಲೇ ಕರಿಯ ಏನ ಅಂದಂಗ ಅನ್ಸ್ತೈತಿ? ಏನಿಲ್ ಬಸಪ್ಪಣ್ಣ, ಹೊರಗ್ ಕೂತ್ ರೊಕ್ಕ ಎನ್ಸಕತ್ತಿದ್ಯಲ್ಲ ಅದಕ್ಕೆ ಒಳಗರ ಕೂತ್ ಎನ್ಸ್ಬಾರ್ದನ ಅಂದ್ಯ. ಹಾ ನೀ ಏನ್ ಅನ್ನಕತ್ತಿ ನನಗ್ ಗೊತ್ತಾಗೈತಾಳ. ಅಲ್ಲಿ ಅದಾನ ಅನ್ಸುತ್ತೆ ನೋಡ. ಅಲ್ಲಿ ಅದಾನ ನೋಡು. ಇಲ್ಲ ಕರ್ಕೊಂಡ್ ಬಂದ್ರಿಲ್ಲಪ್ಪ. ಏನ ಅಂತಿಲ್ಲ ಸುಕ್ರ ಇನ್ನು ಅವನ ಊರ್ ಬಿಟ್ಟ ಮನಿ ಬಿಟ್ಟು ಇಲ್ಲಿ ಯಾಕೆ ಬಂದಲ್ಲಿ ಸುಡುಗಾಡ್ಕಿವ? ಏ ತಮ್ಮ, ಯಾಕೋ ತಮ್ಗೋಡ್ರ ಈ ಜಾಗ ಬಗ್ಗೆ ಹಗುರು ತಿಳಿದ್ರೇನ? ಒಂದಿನ ಹೆಂಡ್ರು ಮಕ್ಕಳು ಮನಿ ಮಠ ಎಲ್ಲ ಬಿಟ್ಟೆಲ್ಲ ನೀವು ಇಲ್ಲೇ ಬರ್ಬೇಕ. ಅವ ನೆಮ್ಮದಿ ಹುಡ್ಕೊಂಡ್ ಬಂದಾನ. ಅಲ್ರಿ, ಈ ನೆಮ್ಮದಿ ಹಣ್ಣು ಸ್ಮಶಾನದಾಗ ಸಿಗುತ್ತಂತ ಹೆಂಗ್ ನಂಬುದ್ರಿ? ನೀವು ವಯಸ್ಸಿನ ಹುಡುಗರ, ನಿಮ್ಮ ಆಸಕ್ತಿ ಅನ್ನೋದು ಒಣ ಹುಲ್ಲಿಗೆ ಹತ್ತಿದ ಬ್ಯಾಂಕ್ ಇದ್ದಂಗ. ಹಿಂಗ ಹತ್ಯದ ಅನ್ನೊಟ್ಟಿಗೆ ಹಿಂಗ ಆರಿ ಬಿಡ್ತದ. ಹುಡುಕಿದ್ರ ಬೂದಿನೂ ಸಿಗಂಗಿಲ್ಲ. ಮುತ್ಯಾರ ನಿಮ್ ಮಾತ್ನಾಗ ತೂಕ ಐತ್ರಿ. ಆದ್ರ ನಂಗೇನು ಅರ್ಥ ಆಗತ್ತಿಲ್ರಿ, ಸ್ವಲ್ಪ ಬಿಡಿಸಿ ಹೇಳ್ರಿ ಮುತ್ತಾರ. ನಿಮಗ ಮೊಬೈಲೇ ಪ್ರಪಂಚ ಆಗ್ಬಿಟ್ಟೈತಿ. ತಂದೆ ತಾಯಿ ಅನ್ನೋದು ಕಬರಿಲ್ಲ, ಹಿರಿಯರು ಅನ್ನೋದು ಗೌರವ ಇಲ್ಲ, ಸಂಬಂಧ ಅಂತೂ ಗೊತ್ತೇ ಇಲ್ಲ. ಮುತ್ಯಾರ ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದ್ ಮಾತ್ರಿ. ಒಂದೇನು 100 ಕೇಳ ಹೇಳ್ತೀನಿ. ಈ ಸ್ಮಶಾನದಾಗ ನೆಮ್ಮದಿ ಸಿಗ್ತದ ಅನ್ನೋದು ಖರೆ ಅನ್ರಿ? ಮತ್ತ ನೀವು ಅಲ್ಲೇ ಬಂದ್ರಿ. ಸ್ಮಶಾನದಾಗ ನೆಮ್ಮದಿ ಹೆಂಗ್ ಸಿಗ್ತೈತ್ರಿ? ಸ್ಮಶಾನ ಅಂದ್ರ ಏನ್ರಿ? ನೀ ಮೂಕಾಗಿದ್ದೆ ಬರೋಬ್ಬರಿ ಆಗ್ಯದ. ನೀ ಸುಮ್ಕೊಂದ್ರ ನಾ ಕೇಳ್ತೀನಿ. ಸ್ಮಶಾನ ಅಂದ್ರ ದೆವ್ವ ಭೂತ ಅಂತ ಎಲ್ಲಾರು ಹೆದರ್ತಾರ್ರಿ, ಇನ್ನೊಬ್ರನ್ನ ಹೆದರ್ಸ್ತಾರ್ರಿ. ರಾತ್ರಿ ಆದ್ರ ಮನಿ ಬಿಟ್ಟು ಹೊರಗೆ ಬರೋದಿಲ್ಲ, ಸುಡ್ಗಾಡ್ದಾರಿ ನೋಡುದಿಲ್ಲ. ಹಗಲ ರಾತ್ರಿ ನೀವು ಇಲ್ಲೇ ಇರ್ತೀರಿ, ನಿಮ್ಗೆ ಅಂಜಿಕೆನ ಇರುದಿಲ್ಲ ಅನ್ರಿ? ನೋಡ್ರಿ ತಮ್ಗೊಡ್ರೆ, ಹುಚ್ಚು ಕಲ್ಪನಾ ಅದು. ಸ್ಮಶಾನ ಅನ್ನೋದು ಭಯ ಬೇಡ. ಇದು ಸ್ಮಶಾನ ಅನ್ನೋದು ನೆಮ್ಮದಿ ಸಿಗೋ ಜಾಗ. ಇದು ಸ್ಮಶಾನ ಅನ್ನೋದು ಭಯ ಬೇಡ, ಭಕ್ತಿ ಬೇಕ. ಅದು ತಿಳಿದವ್ರಿಗೆ ತಿಳಿತದಪ್ಪ, ತಿಳಿದವ್ರಿಗೆ ತಿಳಿತದ. ಇಲ್ಲಿರೋದು ಭೂತ ಅಲ್ಲ, ದೇವದೂತ. ರಾತ್ರಿ ಆದ್ರ ಕತ್ಲಲ್ಲ, ಶಿವನ್ ಕುಣಿತ.
ಮುತ್ಯಾರ ಶಿವ ನಿಮ್ ಜೊತೆನೇ ಇರ್ತಾನನ್ರಿ? ಡ್ಯೂಟಿ ಇರ್ತಾನ ಮಗನ. ನಾವಿರೋ ಜಾಗದಾಗ ಶಿವ ಇಲ್ಲ, ಶಿವಪ್ಪನ ಜಾಗದಾಗ ನಾವ್ ಅದೇವು. ಮುತ್ಯಾರ ಶಿವ ದೇವಲೋಕ ಬಿಟ್ಟ ಇಲ್ಲೇ ಹಾಕಿರ್ತಾನ್ರಿ, ಸ್ಮಶಾನನೇ ಯಾಕೆ ಇಷ್ಟಪಡಾಕತ್ತಾನ? ಸ್ಮಶಾನನೇ ಯಾಕೆ ಇಷ್ಟಪಡ್ತಾನಂದ್ರ ಹೇಳ್ತೀನಿ ಕೇಳ್ರಿ. ಒಂದು ದಿನ ನಮ್ಮವ್ವ ಪಾರ್ವತಿ ನಮ್ಮ ಅಪ್ಪ ಶಿವಪ್ಪಗ ಒಂದು ವಿಷಯ ಕೇಳ್ತಾಳಂತ. ಎಲ್ಲ ದೇವತೆಗಳು ಸ್ವರ್ಗ, ವೈಕುಂಠ, ಇಂದ್ರಲೋಕ, ಚಂದ್ರಲೋಕ ಅನ್ನುವಾಗ ಈ ಹಾಳ ಸ್ಮಶಾನದಾಗ ಯಾಕೆ ನೀವು ಅದಿರಿ, ಅದನ್ನ ಯಾಕೆ ಇಷ್ಟಪಡಾಕತ್ತೀರಿ ಅಂತ ಕೇಳ್ತಾಳಂತ. ಕೇಳಿದಾಗ ನಮ್ಮ ಅಪ್ಪ ಶಿವಪ್ಪ ಹೇಳ್ತಾನಂತ, ಮನುಷ್ಯರನ್ನೇ ದೇಶ ಮಾಡಾಗ, ತನ್ನೋರ್ ತಾನೇ ದೂರ ಇಡಾಗ, ಆಸ್ತಿ ಅಂತಸ್ತ ಸೊಕ್ಕ ಇವೆಲ್ಲ ಇರ್ಲಾರ ಜಾಗನೇ ಈ ರುದ್ರ ಭೂಮಿ ಅಂತ ನಮ್ಮ ಅಪ್ಪ ಹೇಳ ಶಿವಪ್ಪ. ಈ ದೇಹಕ್ಕ ಆತ್ಮಕ್ಕ ಬಂದ ಕಳಿಸಿ ಕೊನೆಗೆ ಮುಕ್ತಿ ಕೊಡೋ ಜಾಗ ಅಂದ್ರ ಈ ರುದ್ರ ಭೂಮಿ ಅಂತ ನಮ್ಮ ಶಿವಪ್ಪ ಹೇಳೋಣ. ಶಿವನ ನಿತ್ಯ ನರ್ತನದ ನೃತ್ಯ ಭೂಮಿ ಈ ರುದ್ರ ಭೂಮಿ. ಹೋರಿ ನಿಮ್ ಗೆಳೆಯ ಅಂತ ಅಲ್ಲಿ ಹೋಗಿ ಸಮಾಧಾನ ಮಾಡ ಕರ್ಕೊಂಡು ಹೋರಿ ಹೇಳ್ರಿ. ಈ ರುದ್ರ ನೋಡ್ಕೊಂಡ್ ಬಂದಾಗ ಆ ರುದ್ರ ಬಗ್ಗೆ ಗೊತ್ತಾಗಿದ್ದು, ಈ ಜಾಗ ಎಷ್ಟು ಪವಿತ್ರ ಐತೆ ಅಂತೇಳಿ ಅವಾಗ ತಿಳಿದಿದ್ದು. ರುದ್ರ ಬಾ ಹೋಗುಣ. ಜೀವನ ಪೂರ್ತಿ ಒಡ್ಸೋರು ಕೆಡ್ಸೋರು ನಮ್ಮ ಮ್ಯಾಲ ಕತ್ತಿ ಮಶಿಯವ್ರು ಶಿವನ ಅಂಗೈಯಾಗ ಹೆಂಗ್ ಮಲ್ಕೊಂಡಾರ ನೋಡ್ರಿ. ಆ ಸಮಾಜದಾಗ ಸಿಗ್ಲಾರ ನೆಮ್ಮದಿ ಇಲ್ಲೇನ್ರ ಸಿಗ್ತತ್ತ ಹೇಳಿ ಬಂದೀನಿ ನಾನು. ನೀವ್ ಏನ್ ಹೇಳಿದ್ರು ಕೇಳೋ ಮನಸ್ಥಿತಿ ಒಳಗೆ ನಾ ಇಲ್ಲ, ನಾನು ಕೈ ಬಿಟ್ಬಿಡ್ರಿ. ರುದ್ರ ನನ್ನ ಮಾತು ಕೇಳಿ ರುದ್ರ. ಜೀವ ನೆಮ್ಮದಿ ಹುಡುಕುತ್ತ ಸಾಗಿದೆ ಎಲ್ಲ ಇದ್ದು ಏನು ಇಲ್ಲದಂಗೆ ಆಗಿದೆ. ಹೃದಯ ಒಡೆದು ಚೂರು ಚೂರು ಆಗಿದೆ. ಕೆನ್ನೆ ಮೇಲೆ ಕಣ್ಣೀರ ಜಲವು ಹರಿದಿದೆ. ಜೀವನ ನೆಮ್ಮದಿ ಹುಡುಕುತ್ತ ಸಾಗಿದೆ. ನಾನಂದ್ರೆ ನಿನ್ಗೆ ಇಷ್ಟನೇ ಇಲ್ಲಲ್ಲ, ಅದಕ್ಕೆ ನೀ ದೂರ ಮಾಡತ್ತೀಯಲ್ಲ ನನ್ನ. ನಿನ್ನೆಲ್ಲ ನೋವು ನಲಿವಿದಾಗ ನಾ ಜೊತೆಯಾಗಿರ್ತೀನಿ. ನಿನ್ನ ಪ್ರತಿ ಹೆಜ್ಜೆ ಒಳಗೂ ನಾನು ಹೆಜ್ಜೆ ಹಾಕ್ತೀನಿ. ನಂಗೆ ಗೊತ್ತು ನೀ ನನ್ನ ಭಾಳ ಇಷ್ಟಪಡ್ತಿ ಅಂತ. ನೀ ಅವ್ವನ್ ಕಳ್ಕೊಂಡು ದುಃಖದಾಗದ್ದಿ. ಅವನ ಪ್ರೀತಿ ನನ್ಗೆ ಕೊಡಕ್ಕಾಗದೇ ಇದ್ರು ಆ ನೋವು ಮರೆಸೋ ಪ್ರಯತ್ನ ನಾನು ಮಾಡ್ತೀನಿ. ಆದ್ರೆ ನೀ ನನ್ ಬಿಟ್ಟು ಎಲ್ಲೂ ಹೋಗಕ್ ಹೋಗ್ಬೇಡ, ನಾನು ನಿನ್ ಬಿಟ್ಟು ಬದುಕುದಿಲ್ಲ. ಸಮಾಧಾನ ಮಾಡ್ಕೊ ರುದ್ರ. ಕಷ್ಟ ಅಂತಂದಾಗ ಸಹಾಯ ಮಾಡೋ ದೂರ ಉಳಿತು. ಇಂಥವ್ರು ನೋಡಿದ್ರಾಗ ಇಡೀ ಊರು ತುಂಬ ಹೇಳ್ಕೊಂಡು ಬಂದಿರ್ತಾರೆ. ಈ ಸಮಾಜದಾಗ ಎಲ್ಲರೂ ನಮ್ಮವ್ರ, ಆದ್ರೆ ನಮ್ಮ ಸಮಯಕ್ಕಲ್ಲ. ನಾ ಕಷ್ಟದಾಗಿದ್ದಾಗ ನೀವು ಬಂದ್ರೆ ಹೊರತು ನನ್ನ ಸಂಬಂಧಿಕರು ಅನ್ಸ್ಕೊಂಡವ್ರು ಒಬ್ರು ಬರ್ಲಿಲ್ಲ. ನಮ್ಮ ಅತ್ತೆಕ ಇರ್ಬೇಕಾಗಿದ್ದಿದ್ರ ಎಲ್ಲಾರು ನಮ್ಮವ್ರ ಹತ್ತೇಳಿ ನಟಿಸ್ಕೊತ ಬರ್ತಾರ. ಆದ್ರೆ ಇಲ್ಲತ್ ಗೊತ್ತಾದ್ರೆ ನಮ್ಮನ್ನ ಆಟ ಆಡಿಸ್ಬಿಡ್ತಾರ. ಈ ಸಮಾಜದಾಗ ಬಟ್ಟಿಗೆ ಬಣ್ಣಕ್ಕ ಕಿಮ್ಮತ್ ಕೊಡ್ತಾರ, ಆದ್ರೆ ಮನುಷ್ಯನ ಮನಸ್ಥಿತಿಗೆ ಒಂಚೂರು ಮರ್ಯಾದೆ ಕೊಡಂಗಿಲ್ಲ. ಆದ್ರೆ ಅದ ಸಮಾಜ ಮರ್ತೈತಿ. ನಮ್ಮ ಬಟ್ಟಿನೂ ಇರ್ಲಾರ್ದಂಗ ಆ ರುದ್ರ ಭೂಮಿ ಒಳಗ ಮುಸ್ತಾರ ಅನ್ನೋದು. ನಮ್ ನಿಜವಾದ ಮುಖವಾಡ ಗೊತ್ತಾಗೋದು ಕೊನೆಗೆ ನಮ್ ಶವಯಾತ್ರೆ ರುದ್ರ ಭೂಮಿ ಕಡೆ ಹೊರಟಾಗ.
ಬೇಕು ಅಪ್ಪ ಬೇಕು ಅಪ್ಪ ಬೇಕು. ಸಮಾಧಾನ ಮಾಡ್ಕೊರವ. ಬಸಪ್ಪನ ಭಾಳ ಚಲೋ ಇದ್ದ. ಏನ್ ಮಾಡುದು, ರೊಕ್ಕದ ಮೋತಿ ನೋಡ್ದವ ನೆಮ್ಮದಿ ದಾರಿ ಹುಡುಕ್ಲಿಲ್ಲ. ಪುಣ್ಯಾತ್ಮ. ಯವ್ವ ಅಪ್ಪತ್ರು ರೊಕ್ಕ ಅಂದ ಕಡಿಕು ಚಂತಗ ನೋಡ್ಕೊಲಿಲ್ಲ. ಇನ್ನ ಇಂತ್ರ ನಾರ ನಿಮ್ ಚಂತಗ ನೋಡ್ಕೋತೀನಿ. ಎಲ್ಲರಾತ್ಮದ ತಂಗುದಾನ, ಧರ್ಮ ಕರ್ಮಗಳ ನ್ಯಾಯಸ್ಥಾನ, ಮೇಲು ಕೀಳುಗಳಿಲ್ಲ ಇಲ್ಲಿ ಎಲ್ಲವೂ ಸಮಾನ, ಶ್ರೇಷ್ಠ ಕನಿಷ್ಠಗಳಿಗೆಂದೂ ಇಲ್ಲ ಸನ್ಮಾನ ಅವಮಾನ, ಅಪ್ಪ ಅಮ್ಮ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲ ಸಂಬಂಧಗಳಿಗೂ ಇಲ್ಲಿ ಅವಸಾನ, ಗರ್ಭದಿಂದ ಶುರುವಾದ ಪಯಣದ ನಿಲ್ದಾಣ, ನೆಮ್ಮದಿಯ ನಿಟ್ಟುಸಿರಿನ ತಾಣ ಈ ಸ್ಮಶಾನ, ಇಲ್ಲಿ ನಿತ್ಯವೂ ರುದ್ರನ ನರ್ತನ, ರುದ್ರನ ಭೂಮಿ ಈ ತಾಣ. ನನ್ನಂತದೇನಿಲ್ಲ ನೋಡು, ಈ ದೇಹ ನಂದಲ್ಲ ನೋಡು, ಆ ರುದ್ರನೇ ನಮಗೆಲ್ಲ ನೋಡು, ಅವನಿದ್ರೆ ನಮ್ಮ ಬದುಕು ಪಾಡು. ಲಾ